ಹೊಸ ಸಚಿವರ ಜೊತೆ ನೂತನ ಸಿಎಂ ಡಿಕೆಶಿ ಸಂಪುಟ ಸಭೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಂಪುಟ ಸಭೆ. ಹೊಸ 13 ಸಚಿವರ ಜೊತೆ ಡಿಕೆಶಿ ಕ್ಯಾಬಿನೆಟ್ ಮೀಟಿಂಗ್. ಮೊದಲ ಕ್ಯಾಬಿನೆಟ್ ಮೀಟಿಂಗ್. ಹೊಸದಾಗಿ 8 ಘೋಷಣೆ ಹೊರಬೀಳುವ ಸಾಧ್ಯತೆ. ರೈತ ಸ್ನೇಹಿ, ಮಹಿಳಾ ಸ್ನೇಹಿ ಘೋಷಣೆ ಸಾಧ್ಯತೆ. ಎಲ್ಲರ ಚಿತ್ತ ಡಿಕೆಶಿ ಸಂಪುಟ ಸಭೆಯತ್ತ. ಏನು ಚರ್ಚೆ ಆಗಲಿದೆ ಸಭೆಯಲ್ಲಿ, ಏನೆಲ್ಲ ತೀರ್ಮಾನ ಆಗುತ್ತೆ? ಹೊಸ ಸಚಿವರ ಜೊತೆ ನೂತನ ಸಿಎಂ ಡಿಕೆಶಿ ಸಂಪುಟ ಸಭೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ. ಸಾಕಷ್ಟು ನಿರೀಕ್ಷೆಗಳಿದಾವೆ. ಹೊಸ 13 ಸಚಿವರ ಜೊತೆ ಡಿಕೆಶಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ರೈತ ಸ್ನೇಹಿ, ಹೊಸದಾಗಿ 8 ಘೋಷಣೆ ಹೊರಬೀಳುವ ಸಾಧ್ಯತೆ ಇದೆಯಾ? ರೈತ ಸ್ನೇಹಿ, ಮಹಿಳಾ ಸ್ನೇಹಿ ಘೋಷಣೆ ಸಾಧ್ಯತೆ ಇದೆಯಾ? ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೀಗ ಎಲ್ಲರ ಚಿತ್ತ ಇರುವಂತದ್ದು. ಹೊಸ ಸಚಿವರ ಜೊತೆಗೆ ನೂತನ ಸಿಎಂ ಡಿಕೆಶಿಯ ಮೊದಲ ಸಂಪುಟ ಸಭೆ. ಸೊ ಈ ಮೊದಲ ಸಂಪುಟ ಸಭೆಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದಾವೆ. ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಗಿಲು ಹಿಡಿದು ವಿಧಾನಸೌಧದ ಒಳಗೆ ಎಂಟ್ರಿ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ರೈತರಿಗೆ ಏನು ಉಡುಗೊರೆ ಕೊಡ್ತಾರೆ, ಏನ್ ಗಿಫ್ಟ್ ಅನ್ನ ಕೊಡ್ತಾರೆ, ಇವತ್ತು ಸಿಎಂ ಆಗಿ ಏನು ಅಲಂಕರಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸೊ ಆ ಒಂದು ನಿರೀಕ್ಷೆ ಹೆಚ್ಚಾಗಿದೆ ಸರ್. ರೈತರ ವಿಚಾರಕ್ಕೆ ಏನಾದ್ರು ನಿರ್ಧಾರ ತೆಗೆದುಕೊಳ್ತಾರೆ ಅಂದ್ರೆ ನಿಜಕ್ಕೂ ಅದು ಆ ನಿರೀಕ್ಷೆ ಖಚಿತವಾಗಬಹುದು. ಯಾಕಂತ ಹೇಳಿದ್ರೆ ಇವತ್ತು ಏನ್ ಮಾಡಿದ್ರು ಅನ್ನೋದು ಬೇಕಲ್ಲ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನೋದು ಹೌದಾ, ಏನು ಅದ್ರಲ್ಲಿ ಏನಿದೆ ಅಂತ ಅನ್ಬೋದು ಅಲ್ವಾ. ಆದ್ರೆ ಯಾವ್ದಾದ್ರು ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಇವರು ಬಂದು ಹೀಗೆ ಮಾಡಿದ್ರು ಅನ್ನುವ ಆ ಒಂದು ಘೋಷಣೆ ನಿಜಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಯಾವ್ದು ಜ್ಞಾಪಕ ಇಟ್ಕೊಳ್ತೀವಿ ನಾವು? ಸ್ಪೆಷಲ್ ಆಗಿ ಡಿ ಕೆ ಶಿವಕುಮಾರ್ ಅವರು ದಿನ ಬೇರೆ ಬಟ್ಟೆ ಹಾಕೊಳ್ತಾ ಇದ್ರು, ಬೇರೆ ರೀತಿಯಾದಂತಹ ಧರಿಸಿರ್ತಿತ್ತು. ಇವತ್ತು ಒಂದು ಸಾಂಸ್ಕೃತಿಕ ಧರಿಸು, ಟ್ರೆಡಿಷನಲ್ ವೇರ್ ಅಲ್ವಾ. ಅದು ನೋಡಿದ ತಕ್ಷಣ ಒಬ್ಬ ಮುಖ್ಯಮಂತ್ರಿ ಅಯ್ಯಬ್ಬಾ ನಮ್ಮ ಮನೆಗೆ ಯಾವುದೋ ಒಂದು ಗೃಹ ಪ್ರವೇಶ, ಪೂಜೆ ಪುನಸ್ಕಾರ ಇದ್ದಾಗ, ಹಬ್ಬ ಹರಿದಿನಗಳಲ್ಲಿ ಉಟ್ಕೊಳ್ಳುವಂತ ಒಂದು ಧರಿಸು ಅಲ್ವಾ, ಸಾಂಪ್ರದಾಯಿಕ ಉಡುಗೆ. ಅದರ ನೆನಪಲ್ಲಿ ಏನ್ ಮಾಡಿದ್ರು ಅನ್ನೋದು ಬೇಕಲ್ಲ. ಹಾಗಾಗಿ ರೈತರ ವಿಚಾರ ಇರ್ಬೋದು, ಮಹಿಳಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಘೋಷಣೆಯನ್ನ ಅವರು ಮಾಡಬಹುದು ಅನುಕೂಲವಾಗುವ ನಿಟ್ಟಿನಲ್ಲಿ. ಹೋಪ್ ಇಸ್ ದ ಬೆಸ್ಟ್ ಥಿಂಗ್ ಅಲ್ಲ. ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನಂಗೆ ನೇಗಿಲು ಒಂದು ಹೌದು ಅದು ರೈತರ ಪ್ರತೀಕ ಮತ್ತು ಬಹುಶಃ ಆ ಸಾಲ ಮನ್ನಾ ಘೋಷಣೆಯನ್ನ ಅವರು ಮಾಡಬಹುದು. ನೋಡಿ, ಆ ನಮಸ್ಕಾರ ಮಾಡ್ತಾ ಇರೋದನ್ನ ನೋಡಿದ್ರೆ ಈಗ ನಮ್ಗೆ ವಿಧಾನಸೌಧದ ಶಕ್ತಿ ಸೌಧ ಅಂದ್ರೆ ಎಂತೆಂತ ಕೆ.ಸಿ. ರೆಡ್ಡಿ ಅವರು, ಕೆಂಗಲ್ ಹನುಮಂತಯ್ಯ ಅವರು, ಬಿ.ಡಿ. ಜತ್ತಿ, ಕಡಿದಾಳ್ ಮಂಜಪ್ಪ ಅವರು, ನಿಜಲಿಂಗಪ್ಪನವರು, ಎಸ್.ಎಂ. ಕೃಷ್ಣ ಅವರು, ವೀರೇಂದ್ರ ಪಾಟೀಲ್, ಎಸ್.ಆರ್. ಬೊಮ್ಮಾಯಿ, ಹೀಗೆ ಇವರೆಲ್ಲರ ಹೆಸರುಗಳು ನೆನಪಾಗುವಂಥ ಕ್ಷಣ ಇವತ್ತು. ಯಾಕಂತ ಹೇಳಿದ್ರೆ ಇವರು ಒಬ್ಬ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಅಂತಹ ಒಬ್ಬ ಶ್ರೇಷ್ಠ ನಾಯಕನಾಗ್ತಾರ ದೇವರಾಜ್ ಅರಸು ಅವರೆಲ್ಲ ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದಾರೆ, ಅಹಿಂದ ನಾಯಕರು ಅಂತ ಹೆಸರು ಮಾಡಿದಂಥವ್ರು. ಹಾಗಾಗಿ ಇವರು ಯಾವ ರೀತಿ ಈಗ ಹಳೆ ಮೈಸೂರು ಭಾಗದಲ್ಲಿ ಇವರ ಪ್ರಾತಿನಿಧ್ಯ ಮತ್ತು ಇವರ ಒಂದು ಮತ ಬ್ಯಾಂಕ್ ಗಟ್ಟಿ ಆಗೋದ್ರಲ್ಲಿ ಅನುಮಾನ ಇಲ್ಲ, ಇವರು ಮುಖ್ಯಮಂತ್ರಿ ಆಗಿರೋದ್ರಿಂದ, ಅದು ಹಳೆ ಮೈಸೂರು ಭಾಗದಲ್ಲಿ. ಹಾಗಾಗಿ ಆ ನಿಟ್ಟಿನಲ್ಲಿ ಇವರು ತಕ್ಕ ಮಟ್ಟಿಗೆ ತಮ್ಮದೇ ಆದಂತಹ ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ. ಒಂದು ಅವಕಾಶ ಆಗಿದೆ. ಪಿಚ್ ಇಸ್ ರೆಡಿ, ಓಕೆ ಗೋ ಅಂಡ್ ಹಿಟ್ ದ 6 ಅನ್ನೋ ತರದಲ್ಲಿ ಈಗ ಸ್ಟೇಡಿಯಂಗೆ ಬಂದಿದ್ದಾರೆ ಅಲ್ವಾ. ಎಷ್ಟೋ ಜನರಿಗೆ ಸ್ಟೇಡಿಯಂಗೆ ಬರೋಕ್ಕೂ ಆಗಲ್ವಲ್ಲ, ವೀಕ್ಷಣೆ ಮಾಡೋಕ್ಕಾಗಲ್ಲ ರೀ, ಹಂಗಿರುತ್ತೆ. ಆ ರೀತಿಯಾದಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನೇಗಿಲು ಸಮೇತ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ. ಉತ್ತರ ದ್ವಾರದ ಮೂಲಕ ಶಕ್ತಿ ಕೇಂದ್ರಕ್ಕೆ ಡಿ ಕೆ ಶಿವಕುಮಾರ್ ಆಗಮಿಸುವುದರ ಮೂಲಕ ರೈತರಿಗೆ ಇವತ್ತು ನಿಜಕ್ಕೂ ಬಂಪರ್ ಗಿಫ್ಟ್ ಏನಾದರೂ ಕೊಡ್ತಾರಾ, ಬಂಪರ್ ಕೊಡುಗೆ ಕೊಡ್ತಾರಾ ಅನ್ನುವ ನಿರೀಕ್ಷೆ ಒಂದು ಪರೀಕ್ಷೆಯಾಗಿ ಇದೆ. ನೋಡೋಣ, ಆ ಆಕಾಂಕ್ಷೆ ಈಡೇರಲಿ, ಅವರ ಆಕಾಂಕ್ಷೆಯೂ ಈಡೇರಲಿ, ರೈತರ ಆಕಾಂಕ್ಷೆಗಳು ಕೂಡ ಈಡೇರಲಿ. ಒಟ್ಟಿನಲ್ಲಿ ಹ್ಯಾಪಿ ಲೈಫ್ನ ಎಲ್ಲರೂ ಕೂಡ ಲೀಡ್ ಮಾಡುವಂತಾಗಲಿ. ಅದಕ್ಕಿಂತ ಏನಿದೆ? ವೈ ಡು ವಿ ಲೀವ್? ಯಾವ ಕಾರಣಕ್ಕಾಗಿ ನಾವು ಜೀವಿಸ್ತಾ ಇದ್ದೀವಿ? ಖುಷಿಯಾಗಿರೋದಕ್ಕೆ.
ಕರೆಕ್ಟ್. ಸೊ ರೈತರಿಗೆ ಖುಷಿ ಸುದ್ದಿಯನ್ನ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಎಲ್ರಿಗೂ ಒಂದೊಂದು ಅವ್ರದ್ದೇ ಆದಂಥ ಒಂದು ಭಾವನಾತ್ಮಕವಾದಂಥ ಒಂದಿಷ್ಟು ಚಿಂತನೆಗಳಿರ್ತಾವೆ. ಈಗ ಡಿ ಕೆ ಶಿವಕುಮಾರ್ ಒಬ್ಬ ಪ್ರಬಲ ವ್ಯಕ್ತಿ, ಒಬ್ಬ ಕಟ್ಟಾಳು, ರಾಜಕೀಯವಾಗಿ ಸಾಕಷ್ಟು ಅನುಭವ ಉಳ್ಳವಂಥವ್ರು. ಒಂದು ಏನು ವಿಧಾನಸೌಧಕ್ಕೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಅವ್ರು ನಮಸ್ಕರಿಸಿ ಹೋದಂತ ರೀತಿ ಇದೆಯಲ್ಲ, ಅವ್ರು ಆ ಜಾಗಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅದಕ್ಕಾಗಿ ಎಷ್ಟು ಕಾಯ್ತಾ ಇದ್ರು ಅನ್ನುವಂಥದ್ದು ಅದರಲ್ಲಿ ತೋರಿಸ್ಕೊಡುತ್ತೆ. ಹೌದು, ಇದ್ರಲ್ಲೆಲ್ಲೂ ನಮ್ಗೆ ಇದು ಹಿಪೋಕ್ರಸಿ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಅದನ್ನ ನಂಬಬಹುದು ನಾವು. ಹೌದು, ಅಷ್ಟು ಶ್ರದ್ಧೆ ಭಕ್ತಿ ಇದೆ ಅಂತ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂಸತ್ತಿಗೆ ನಮಸ್ಕರಿಸಿ ಹೋಗ್ತಾರೆ, ಹೌದಾ? ಅವ್ರಿಗೂ ಆ ಭಾವನೆಗಳು ಜಾಸ್ತಿ ಆಗಿದ್ದಾವೆ. ಅದನ್ನ ಅಂದ್ರೆ ನಮ್ಗೆ ಯಾರು ಡೌಟ್ ಪಡಲ್ಲ. ಹೇಗೆ ಡೌಟ್ ಪಡಲ್ವೋ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಎಲ್ಲೂ ನಮ್ಗೆ ಅನುಮಾನಗಳು ಅನ್ಸಲ್ಲ. ಅದೇ ಬೇರೆ ದಿನ ಹಿಂಗೆ ನಡ್ಕೊಳ್ತಾ ಇರಲಿಲ್ಲ, ಇವರೇನು ನಮಸ್ಕಾರ ಮಾಡಿದ್ರ ಅಂದ್ರೆ ಅವಾಗ ಅದು ಪ್ರಶ್ನೆಯಾಗಿ ಸಂಭವಿಸ್ತಾ ಇತ್ತು. ಆದರೆ ಈಗ ಇವರ ಆಸೆ ಈಡೇರಿದೆ. ಯಾಕಂದ್ರೆ ಈ ಕಾಲಕ್ಕೆ ಎಷ್ಟು ಸಮಯದಿಂದ ಕಾಯ್ತಾ ಇದ್ರು, ಆ ಸಮಯವನ್ನು ಅವರು ಸಾಧಿಸಿದ್ದಾರೆ. ಅದು ಸ್ಟ್ರಾಟಜಿ ಏನು, ಯುದ್ಧದಲ್ಲಿ ಬಂದ ಮೇಲೆ ತಂತ್ರನೋ ಕುತಂತ್ರನೋ ಏನೇ ಇರಬಹುದು, ಅದೇನು ಮಾಡಬೇಕು ಅದನ್ನು ಮಾಡಿದ್ದಾರೆ ಇವತ್ತಿನ ರಾಜಕಾರಣದಲ್ಲಿ. ರಾಜಕೀಯವಾಗಿ ಎಲ್ಲವೂ ಕೂಡ ನಡೀತಾ ಇರುತ್ತೆ, ಫೈಟು ಇರುತ್ತೆ, ಅಲ್ಲಿ ಒಳ್ಳೆ ರೀತಿಯಾದಂಥ ಸಂಬಂಧನೂ ಇರುತ್ತೆ, ಎಲ್ಲ ರೀತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ರಾಜಕೀಯವಾಗಿ ಏನೆಲ್ಲ ಮಾಡಬೇಕು, ನಾನು ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಅಬ್ಸಲ್ಯೂಟ್ಲಿ ವನಿತಾ, ಯು ಆರ್ ರೈಟ್.